ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನುಕಿರಣ ವ್ಲಾಗ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾವಿವತ್ತೆಲ್ಲಿ ಹೋಗ್ತಾ ಇದ್ದೀವಿ ಅಂತಂದರೆ ರಾಯರ ಮಠಕ್ಕೆ ಹೋಗ್ತಾ ಇದ್ದೀವಿ. ಅದೇನಾಯ್ತಪ್ಪ ಅಂತಂದರೆ ನಾವೆಲ್ಲರೂ ನಮ್ಮ ಚಿಕ್ಕತ್ತೆ ಮನೆಗೆ ಹೋಗಿದ್ವಿ. ಅಲ್ಲೊಂದು ಫಂಕ್ಷನ್ ಇತ್ತು ಅಂತ. ಫಂಕ್ಷನ್ ಎಲ್ಲ ಚೆನ್ನಾಗಿತ್ತು, ಆದರೆ ನನ್ನ ಮಗ ತರಲೆ ತ್ರಿಶು ಸಾಯಂಕಾಲ ಅಲ್ಲಿಂದ ಹೊರಡೋಣ ಅಂತ ಅಂದ್ಕೊಳ್ಳೋ ಅಷ್ಟರಲ್ಲಿ ಅವನು ತಲೆ ಸುತ್ತಿ ತಲೆ ತಿರುಗಿ ಜಾರಿ ಮೋರಿಗೆ ಬಿದ್ದ ಮಿಸ್ಸಾಗಿ. ಸೊ ತುಂಬಾ ಬೇಜಾರಾಯಿತು ನಮಗಂತೂ. ಅದಾದಮೇಲೆ ಸ್ನಾನ ಮಾಡಿಸಿ ಬೇರೆ ಬಟ್ಟೆ ಹಾಕಿ ಸಮಾಧಾನ ಮಾಡಿದ್ವಿ. ತುಂಬಾ ಬೇಜಾರಾಯಿತು. ಈ ಮಕ್ಕಳನ್ನ ಇನ್ನೆಷ್ಟು ಜೋಪಾನವಾಗಿ ನೋಡಿಕೊಂಡ್ರೂ ಕಡಿಮೆನೇ. ಎಷ್ಟೇ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಂಡ್ರು ಏನಾದರೂ ಒಂದು ತರಲೆ ಕೆಲಸ ಮಾಡ್ತಾನೆ ಇರ್ತಾರೆ. ಅದು ಅಲ್ಲದೆ ಇವಾಗ ಬೇಸಿಗೆ ರಜೆ ಇರೋದ್ರಿಂದ ತುಂಬಾ ಕಷ್ಟ ಅವ್ರನ್ನ ತಡೆಯೋದು. ನನಗೆ ಒಂದು ಮಗುಗೆ ಹಿಂಗೆ ಅನ್ನಿಸ್ತಿದೆ. ಇನ್ನು 2 ಮಕ್ಕಳು 3 ಮಕ್ಕಳನ್ನ ಸಾಕ್ತಾ ಇರೋ ತಾಯಂದ್ರಿಗೆ ನನ್ನ ಕಡೆಯಿಂದ ಒಂದು ದೊಡ್ಡ ನಮಸ್ಕಾರ. ಇವನು ಹಾಗೆ ಬಿದ್ದಿದ್ದರಿಂದ ನಮಗಂತೂ ಆಕಾಶ ತಲೆ ಮೇಲೆ ಬಿದ್ದಂಗೆ ಫೀಲ್ ಆಗಿ ನಾವು ಸಮಾಧಾನ ಮಾಡ್ಕೊಳ್ಳೋಕ್ಕೋಸ್ಕರ ರಾಘವೇಂದ್ರ ಮಠಕ್ಕೆ ಬಂದಿದ್ವಿ. ನನ್ನ ಹಸ್ಬೆಂಡ್ಗಂತೂ ರಾಘವೇಂದ್ರ ಸ್ವಾಮಿಗಳು ಅಂದರೆ ತುಂಬಾ ಇಷ್ಟ. ಅವ್ರಿಗೆ ಖುಷಿ ಆದರೂ ಮಠಕ್ಕೆ ಹೋಗ್ತಾರೆ, ದುಃಖ ಆದರೂ ಮಠಕ್ಕೆ ಹೋಗ್ತಾರೆ. ಸೊ ಮಗ ಬಿದ್ದಿದ್ದರಿಂದ ಅವ್ರು ಸ್ವಲ್ಪ ವೀಕ್ ಆಗಿದ್ದರು. ಅವ್ರಿಗೆ ಸ್ವಲ್ಪ ಎನರ್ಜಿ ಬೂಸ್ಟ್ ಮಾಡೋಕ್ಕೆ ರಾಯರೇ ಬೇಕಾಯಿತು. ಅದಕ್ಕೋಸ್ಕರ ಮಠಕ್ಕೆ ಹೋಗಿ ದರ್ಶನ ಮಾಡಿದ್ವಿ. ಚೆನ್ನಾಗಾಯಿತು ದರ್ಶನ. ಈ ದೇವಸ್ಥಾನ ಇರೋದು ನಾರಾಯಣ ಶಾಸ್ತ್ರಿ ರೋಡ್, ಮೈಸೂರಿನ ಅಕ್ಕಪಕ್ಕದಲ್ಲಿರೋ ರಾಯರ ಭಕ್ತರು ಒಂದು ಸಲ ಆದರೂ ಬಂದಿರ್ತಾರೆ ಇಲ್ಲಿಗೆ. ನಾವು ಹಾಗೆ ಒಂದು ಸೆಲ್ಫಿ ತೊಗೊಂಡು ನೆಕ್ಸ್ಟ್ ವಿಶಾಲ್ ಮಾರ್ಟ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಯಾಕಂದರೆ ನಮ್ಮ ತ್ರಿಷಿಗೆ ಸ್ವಲ್ಪ ಟಾಯ್ಸ್ ತೊಗೋಬೇಕಿತ್ತು. ನಮ್ಮ ಯಜಮಾನ್ರು ಕಿಟ್ಟಿಯವ್ರಿಗಂತೂ ನನ್ನನ್ನಾಗಲಿ ತ್ರಿಷುನಾಗಲಿ ವಿಶಾಲ್ ಮಾರ್ಟ್ಗೆ ಕರ್ಕೊಂಡು ಹೋಗೋದು 1% ಕೂಡ ಇಷ್ಟ ಇಲ್ಲ. ಯಾಕಂತಂದರೆ ಅಲ್ಲಿಗೆ ಹೋದರೆ ಅವನು ಮತ್ತು ನಾನು ಇಬ್ಬರು ಚೇಂಜ್ ಆಗ್ತೀವಂತೆ. ನಾನು ಹೇಳೋದು ಮಾತು ಕೇಳಲ್ವಂತೆ, ಅವನು ಕೇಳಲ್ವಂತೆ. ಇದೆಲ್ಲ ಅವ್ರು ಮಾಡೋ ಆರೋಪ. ಇದನ್ನೆಲ್ಲ ನಾನು ಖಂಡಿತ ಒಪ್ಪಲ್ಲ. ಯಾಕಂತಂದರೆ ಒಬ್ಬಳು ಜವಾಬ್ದಾರಿಯುತ ಗೃಹಿಣಿಯಾಗಿ ಮನೆಗೆ ಏನೇನು ಬೇಕು, ಏನೇನು ತೊಗೋಬೇಕು, ಅಗತ್ಯ ಇದೆ ಅನ್ನೋದು ನಮಗೆ ಮಾತ್ರ ಗೊತ್ತಿರುತ್ತೆ. ಅದನ್ನು ನಾವು ತೊಗೋತೀವಿ. ಅದನ್ನೆಲ್ಲ ತಪ್ಪು ಅಂತ ಹೇಳೋಕ್ಕಾಗಲ್ಲ. ಏನೇ ಆದ್ರೂ ನಮ್ಮ ತ್ರಿಷನ್ನ ಯಾವುದಾದ್ರೂ ಶಾಪಿಗೆ ಕರ್ಕೊಂಡು ಹೋಗ್ಬೇಕು ಅಂತಂದರೆ ಅದು ಏನೇ ಆಗಲಿ ಜೇಬು ತುಂಬ ದುಡ್ಡಿರಬೇಕು. ಇಲ್ಲ ಅಂತಂದರೆ ನಮ್ಮ ಮಾನ ಮರ್ಯಾದೆನ ಅಲ್ಲೇ 3 ಕಾಸಿಗೆ ಹರಾಜಾಗ್ತಾನೆ ಅಷ್ಟೇ. ಅವನೇನು ಸೆಲೆಕ್ಟ್ ಮಾಡ್ದ, ನಾನೇನು ತಗೊಂಡೆ ಅಂತೆಲ್ಲ ತೋರಿಸೋಣ ಅಂದ್ಕೊಂಡೆ. ಬಟ್ ವಿಶಾಲ್ ಮಾರ್ಟಲ್ಲಿ ವಿಡಿಯೋಗ್ರಫಿ ಅಲೋ ಇಲ್ಲದೆ ಇರೋದ್ರಿಂದ ನಾನು ಮೊಬೈಲ್ನ ಆಫ್ ಮಾಡಿ ಮನೆ ಕಡೆ ಹೊರಟ್ವಿ. ಬಿಸಿಲಂತೂ ಸಿಕ್ಕಾಪಟ್ಟೆ ಇದೆ. ನಾವು ಒಂದಿನ ಅಪರೂಪಕ್ಕೆ ಹೊರಗಡೆ ಹೋದವ್ರಿಗೆ ಇಷ್ಟೊಂದು ಬಿಸಿಲು ಅಂತ ಅನಿಸುತ್ತೆ. ಪಾಪ ಹೊರಗಡೆ ಓಡಾಡೋರು, ಬಿಸಿಲಲ್ಲಿ ಕೆಲಸ ಮಾಡೋರು ಹೆಂಗೆ ದುಡಿಬೇಕು ನೀವೇ ಯೋಚನೆ ಮಾಡಿ. ಹೇಗೆ ಯೋಚನೆ ಮಾಡಿಕೊಂಡು ಒಂದು ಎಳ್ನೀರು ಕುಡ್ಕೊಂಡು ಮನೆ ರೀಚ್ ಆದ್ವಿ. ಅಲ್ಲಿ ನೋಡಿದ್ರೆ ಒಂದು ಅದ್ಭುತ ಕಾದಿತ್ತು. ಅದೇನಂತಂದರೆ ನಮ್ಮ ಮನೆ ಎದುರುಗಡೆ ಇರೋ ಕನ್ಸ್ಟ್ರಕ್ಷನ್ ನಡೀತಾ ಇರೋ ಬಿಲ್ಡಿಂಗಲ್ಲಿ ಅದರ ಸಂಪೊಳಗಡೆ ಒಂದು ಹಾವು ಸೇರಿಕೊಂಡಿತ್ತು. ಅದನ್ನು ರೆಸ್ಕ್ಯೂ ಮಾಡೋಕ್ಕೆ ಸ್ನೇಕ್ ಶ್ಯಾಮ್ ಅವ್ರ ಮಗ ಸೂರ್ಯಕೀರ್ತಿ ಅಂತ ಇದ್ದಾರೆ, ಅವ್ರು ಬಂದಿದ್ದರು. ಅವ್ರು ಇದಕ್ಕೂ ಮುಂಚೆ ತುಂಬ ದೊಡ್ಡ ಹಾವುಗಳೆಲ್ಲ ಹಿಡ್ದಿದ್ದಾರೆ. ನೀವು ಬೇಕಾದರೆ ಯೂಟ್ಯೂಬಲ್ಲಿ ಚೆಕ್ ಮಾಡಿ. ನಾನು ಮನೆ ಒಳಗಡೆ ಹೋಗಿ ಗ್ಯಾಸ್ ಆಫ್ ಮಾಡಿ ಬರೋ ಅಷ್ಟರಲ್ಲಿ ಹಾವನ್ನ ಹಿಡಿದು ಕೈಯಲ್ಲಿ ಹಿಡ್ಕೊಂಡ್ಬಿಟ್ಟಿದ್ದಾರೆ. ಹಾವು ಹಿಡಿಯೋದು ತುಂಬ ಕಷ್ಟ ನೋಡಿ. ತಿರುಗಿ ಕಚ್ಚಿದ್ರೆ ಎಷ್ಟು ನೋವು ಅನುಭವಿಸ್ಬೇಕು, ಮತ್ತು ಪ್ರಾಣಕ್ಕೂ ಕೂಡ ಅಪಾಯ ಇರುತ್ತೆ. ಅದನ್ನೆಲ್ಲ ಒಂದು ಟೆಕ್ನಿಕಲ್ಲಿ ಹಿಡಿಬೇಕು. ನೀವು ಯಾರು ಟ್ರೈ ಮಾಡಬೇಡಿ ಸುಮ್ಮನೆ. ಅದರಲ್ಲೂ ಇವಾಗ ಬೇಸಿಗೆ ಇರೋದ್ರಿಂದ ಹಾವು ಎಲ್ಲ ಕಡೆ ಕಾಣಿಸ್ಕೊತಾ ಇರ್ತವೆ. ಸೊ ಫ್ರೆಂಡ್ಸ್, ಬಿ ಕೇರ್ಫುಲ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಏನು ಮಾಡ್ತಾಯಿದ್ದೀನಿ. ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.